ದಾವಣಗೆರೆನ ನೋಡಿ ನೀವು 8 ವರ್ಷನೂ ಆಗಿಲ್ಲ. ನೀವಿಲ್ಲಿ ಬಂದು ಇಲ್ಲಿ ಅವಿನಾಭಾವವಾಗಿ ಕಟ್ಕೊಂಡಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಬಾಯಿ ಬಂದಂಗೆ ಮಾತನಾಡ್ತೀರಾ ನೀವು. ಈ ರೀತಿ ಲಘುವಾಗಿ ಹಾಸ್ಯಾಸ್ಪದವಾಗಿ ಮಾತಾಡೋದನ್ನು ಬಿಡದೆ ಹೋದರೆ ಬೇರೆ ರೀತಿಯ ಪ್ರಕರಣಗಳು, ಬೇರೆ ರೀತಿಯ ವಿಚಾರಗಳನ್ನು ಟ್ರಸ್ಟು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ. ಅದರಲ್ಲಿ ಒಂದನ್ನು ನಿಮಗೆ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಮಸಾಜ್ ಪ್ರಿಯ ಸ್ವಾಮೀಜಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ದರು, ಅನಾಥ ಮಕ್ಕಳನ್ನು ನಾವು ಇಟ್ಕೊಂಡಿದ್ವಿ. ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ದರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕರಣ ದಾಖಲಾಯಿತು ಅನ್ನೋದಾದರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಆ ಪೋಕ್ಸೋ ಕೇಸನ್ನು ನಿಮ್ಮ ಮೇಲೆ FIR ಮಾಡಿಸಬಾರ್ದು ಅಂತೇಳಿ ಟ್ರಸ್ಟಿಗಳು ಎಲ್ಲರೂ ಕೂಡ ವಿಶೇಷವಾಗಿ ನಿಮ್ಮ ಗಮನದಾಗಿರಲಿ. ಉಮಾಪತಿಯವರು ನಾವು ಕರ್ಕೊಂಡು ಬಂದ ಆ ಸ್ವಾಮೀಜಿನ ಸ್ವಾಮಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಬಾರ್ದು. ಆ ರೀತಿ ನಾವು ಮಾಡಿ ಅವರನ್ನು ಅವಮಾನಗೊಳಿಸೋದು ಬೇಡ ಅಂತೇಳಿ ಆ ಮಕ್ಕಳ ತಂದೆ ತಾಯಿಗಳಿಗೆ ಇವತ್ತು ಉಮಾಪತಿಯವರು ಬಿಡಿಸಿದ್ರು ಅಂತಕ್ಕಂಥದ್ದನ್ನು ಮಸಾಜ್ ಪ್ರಿಯ ಸ್ವಾಮೀಜಿ ನಿಮ್ಮ ಗಮನದಲ್ಲಿರಲಿ. ನಿನ್ನೆ ಪೋಕ್ಸೋ ಪ್ರಕರಣ ನಿಮ್ಮ ಮೇಲೆ ದಾಖಲಾಗಿದ್ರೆ ನಿನ್ನೆ ಸಂಜೆಗೆ ನೀವು ಅರೆಸ್ಟ್ ಆಗ್ತಾ ಇದ್ರಿ. ಯಾಕೆ ನಾವೆಲ್ಲ ಇಷ್ಟೊಂದು ಒಳ್ಳೆ ರೀತಿಯಾಗಿ ನಿಮ್ಮ ಬಗ್ಗೆ ಚಿಂತನೆ ಮಾಡ್ತೀವಲ್ಲ, ಇದು ನಮ್ಮ ದೌರ್ಬಲ್ಯ ಅಂತ ಭಾವಿಸಿದ್ದೀರಾ? ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಒಳ್ಳೆತನ. ಆ ಉಮಾಪತಿಯವರ ಒಳ್ಳೆತನವನ್ನು ಕೆರಳಿಸ್ತಕ್ಕಂಥ ಪ್ರಯತ್ನವನ್ನು ಉಚ್ಚಾಟಿತ ಮಸಾಜ್ ಪ್ರಿಯ ಸ್ವಾಮೀಜಿ ನೀವು ಅದನ್ನು ಯಾವ ಕಾರಣಕ್ಕೂ ಕೂಡ ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ನಿನ್ನೆ ಅಲ್ಲಿ ಮಠದಲ್ಲಿ ಸಂಜೆ ಮಾತನಾಡಬೇಕಾದ್ರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂಥ HS ಶಿವಶಂಕರ್ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತು ಶಿವಶಂಕರಣ್ಣ, ಇವತ್ತು ನಿಮ್ಮ ಬಗ್ಗೆ ಗೌರವ ಇದೆ. ರಾಜಕೀಯವಾಗಿ ನಮ್ಮ ಮೇಲೆ ನಿನಗೆ ಅಗೆತನ ಇರಬಹುದು, ರಾಜಕೀಯವಾಗಿ ನಿಮ್ಮ ವಿರುದ್ಧದ ಒಂದು ಪಕ್ಷದಲ್ಲಿ ನಾವು ಇರಬಹುದು. ರಾಜಕಾರಣವನ್ನು ರಾಜಕೀಯವಾಗಿ ಎದುರಿಸೋಣ, ರಾಜಕಾರಣವನ್ನು ಕ್ಷೇತ್ರದ ಜನರ ಬಳಿಗೆ ತಗೊಂಡೋಗೋಣ. ಇವತ್ತು ಸಮಾಜ ಅನ್ನೋಂಥ 3 ಅಕ್ಷರವನ್ನು ಇಟ್ಕೊಂಡು ಅದನ್ನು ಅಡ್ಡ ಇಟ್ಕೊಂಡು ನಾವು ರಾಜಕಾರಣ ಮಾಡೋದು ಬೇಡ. ಇವತ್ತು 18 ವರ್ಷದಿಂದನೂ ಕೂಡ ಆ ಪೀಠಕ್ಕೆ ಭಾಳಷ್ಟು ಅವಿನಾಭಾವವಾಗಿ ನಾನು ಸಾಕಷ್ಟು ಕೆಲಸ ಮಾಡಿದ್ರೂ ಕೂಡ ಪೀಠದ ಕೆಲಸ ಮಾಡಿದ್ದೇನೆ ವಿನ ಆ ಪೀಠದ ಒಳಗೆ ನಾನು ರಾಜಕಾರಣ ಯಾವತ್ತೂ ಮಾಡಿಲ್ಲ. ಇವತ್ತು ನೀವು ಕೂಡ 18 ವರ್ಷ ನಮ್ಮ ಮಠದ ಮುಂದೆ ಹೋದ್ರೂ ಕೂಡ ಯಾವತ್ತೂ ನೀವು ಒಳಗೆ ಬಂದಿರಲಿಲ್ಲ. ನಿನ್ನೆ ಬಂದಿದ್ದೀರಿ, ಸಮಾಜದವ್ರು ನೀವು, ಸಂತೋಷ. ನಿನ್ನೆ ನೀವು ಬಂದಿದ್ದೀರಿ, ನನಗೆ ಭಾಳಷ್ಟು ಸಂತೋಷ. ಬರ್ರಿ ಹೋಗ್ರಿ. ಆದರೆ ಆ ಪೀಠದಲ್ಲಿ ರಾಜಕಾರಣವನ್ನು ನಾನು ಗೌರವಯುತವಾಗಿ ನಿಮಗೆ ಸಲಹೆ ಕೊಡ್ತೀನಿ. ಅಲ್ಲಿ ರಾಜಕಾರಣನ ಮಾಡೋದು ಬೇಡ. ಕ್ಷೇತ್ರ ಇದೆ, ರಾಜಕೀಯ ಇದೆ, ನಿಮಗೊಂದು ಪಕ್ಷ ಇದೆ, ನಮಗೊಂದು ಪಕ್ಷ ಇದೆ. ರಾಜಕಾರಣವನ್ನು ರಾಜಕೀಯವಾಗಿ ಎದುರಿಸೋಣ, ಅಲ್ಲಿ ಹೋರಾಟ ಮಾಡೋಣ ಜನರ ಜೊತೆಗೆ. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಸಮಾಜದಲ್ಲಿ ರಾಜಕಾರಣವನ್ನು ಬೆರೆಸಬಾರ್ದು ಅಂತೇಳಿ ಅತ್ಯಂತ ನಾನು ಗೌರವಪೂರ್ವಕವಾದಂಥ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಹಾಗೇನೇ ಒಂದು ಮಾತನ್ನು ತಾವು ಹೇಳಿದಿರಿ. ಇವತ್ತು ನಾನು ಒಳಗೆ ಬಂದಿದ್ದೀನಿ, ನೀವು ಹೊರಗೆ ಹೋಗಿದ್ದೀರಿ. ಗಂಡು ಮಕ್ಕಳಾದ್ರೆ ಇಪ್ಪಟ್ಟು ಇಲ್ಲಿಗೆ ಬರ್ರಿ ಅಂತಕ್ಕಂಥ ಮಾತನ್ನು ಕೂಡ ತಾವು ಮಾತಾಡಿದಿರಿ. ಇವತ್ತು BC ಉಮಾಪತಿಯವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ನಾವೆಲ್ಲ ಗಂಡು ಮಕ್ಕಳು. ನಾವೆಲ್ಲ ಗಂಡು ಮಕ್ಕಳಾಗಿರೋದ್ರಿಂದಲೇ ನೀವು ಹೋಗಿ ಅಲ್ಲಿ ತಲೆ ಎತ್ತಿ ನೋಡೋಂಥ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠವನ್ನು ಇವತ್ತು ಭಾಳ ಎತ್ತರಕ್ಕೆ ನಾವು ಕಟ್ಟಿ ಬೆಳೆಸಿದ್ದೀವಿ. ಹಾಗಾಗಿ ಈ ಯಾವುದೇ ಸವಾಲುಗಳನ್ನು ಆಗ್ತಕ್ಕಂಥ ಒಂದು ಮಾತುಗಳನ್ನು ತಾವು ಆಡದೆ, ಏನು ನಿನ್ನೆ ನೀವು 18 ವರ್ಷಗಳ ನಂತರ ಅಲ್ಲಿ ಹೋಗಿದ್ದೀರಿ, ಸಂತೋಷ. ನಿಮಗೇನು ಸಾಧ್ಯ ಇದೆ ಅನ್ನೋ ಸಮಾಜದ ಬಗ್ಗೆ ನಿಮಗೂ ಕೂಡ ಕಳಕಳಿ ಇದೆ. ನೀವು ಆ ಕೆಲಸವನ್ನು ಮಾಡಬೇಕೇ ವಿನಃ ಬೇರೆ ರೀತಿಯ ಮಾತುಗಳನ್ನು ಆಡಬಾರ್ದು ಅಂತೇಳಿ ಗೌರವಯುತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನೆಲ್ಲ ಮಾತನಾಡಿದಿರಿ ವೈಯಕ್ತಿಕವಾಗಿ, ಯಾರೋ ಸಿಮೆಣ್ಣಿ ಮಾರ್ತಿದ್ರು, ಪೆಟ್ರೋಲ್ ಮಾರ್ತಾರೆ, ಹಾಗೆ ಹೀಗೆ. ಇವತ್ತು ಚಾ ಮಾರ್ತಕ್ಕಂಥ ಒಬ್ಬ ಹುಡುಗ ಈ ದೇಶದ ಪ್ರಧಾನಿಯಾಗಿದ್ದಾರೆ. ನಮ್ಮ ಬದುಕುಗಳನ್ನು ಕಟ್ಕೊಳ್ಳೋದಕ್ಕೆ ಸಿಮೆಣ್ಣಿ ಮಾರಬೇಕಾಗ್ತದೆ, ಕೂಲಿ ಮಾಡಬೇಕಾಗ್ತದೆ, ಅಜಯ್ ಕುಮಾರ್ ಅಂತವ್ರು ಬ್ರೆಡ್ ಮಾರಬೇಕಾಗ್ತದೆ. ಇವತ್ತು ಎಲ್ಲರೂ ಕೂಡ
ನಾವೆಲ್ಲವೂ ನಮ್ಮದೇ ಆಗಿರ್ತಕ್ಕಂಥ ಒಂದು ವೃತ್ತಿಯಿಂದ ಬಂದು ನಾವು ಈ ಸಮಾಜದಲ್ಲಿ ದೊಡ್ಡವರಾಗಬೇಕಾಗ್ತದೆ, ಆರ್ಥಿಕವಾಗಿ ಸಬಲರಾಗಬೇಕಾಗ್ತದೆ. ಯಾರ ವೈಯಕ್ತಿಕ ಬದುಕನ್ನು ಕೂಡ ಕೆರಳಿಸಬಾರ್ದು ಅಂಥೇಳಿ ಗೌರವಾನ್ವಿತ ಆಗಿರ್ತಕ್ಕಂಥ ಮಾಜಿ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇವತ್ತು ವಚನಾನಂದ ಶ್ರೀಗಳವರನ್ನು ಏನು 8 ವರ್ಷಗಳ ಹಿಂದೆ ನಾವು ತಂದಿದ್ವಿ, ಅವರನ್ನು ನಿನ್ನೆ ನಾವು ಉಚ್ಚಾಟನೆ ಮಾಡಿದ್ವಿ. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವರು ಅಲ್ಲ ಅಂತ ಅಂದಮೇಲೆ ನಾನು ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಆ ಪೀಠವನ್ನು ಅತ್ಯಂತ ಗೌರವಯುತವಾಗಿ ತಾವು ಬಿಟ್ಟು ಹೋಗ್ಬೇಕಾಗ್ತದೆ. ನಾವು ಬೇರೆ ಸಂಘರ್ಷದ ಹಾದಿ ತುಳಿಯೋದಕ್ಕಿಂತ ಇದು ವಚನಾನಂದ ಶ್ರೀಗಳ ವಿರೋಧಿ ಬಣದಿಂದ ನಡೀತಾ ಇರುವಂತಹ ಸುದ್ದಿಗೋಷ್ಠಿ. ಇದು ಸಾಕಷ್ಟು ಆರೋಪಗಳನ್ನು ಶ್ರೀ ವಿರುದ್ಧ ಮಾಡ್ತಿದ್ದಾರೆ. ಜೊತೆಗೆ ಮಸಾಜ್ ಸ್ವಾಮೀಜಿ ಪೋಕ್ಸೋ ಕೇಸ್ ದಾಖಲಾಗಬೇಕಾಗಿತ್ತು, ಆದರೆ ಅದನ್ನು ನಾವು ತಡೆದಿದ್ದೇವೆ, ಇದೆಲ್ಲವನ್ನು ಅವ್ರು ಗೌರವಿಸಬೇಕು. ಪದೇ ಪದೇ ಲೆಕ್ಕ ಕೊಡಿ ಚಳುವಳಿ ಮಾಡುವಂಥದ್ದು, ಮಠದ ವಿರುದ್ಧವೇ ಮಾತನಾಡುವಂಥದ್ದು, ಒಳ್ಳೆ ಹುದ್ದೆನಲ್ಲಿದ್ದುಕೊಂಡು ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ.